ಇದು ಅದನ್ನು Continue on Newbiadi Road for 3 kilometers. ನಾವು ಅಲ್ಲಿಂದಲೇ ಉಡುಪಿಯಿಂದನೇ ಹೋಗಿದ್ವಿ ನೆನಪಿದೆ. ಏನು ಹೊಡೆದ ಅವತ್ತ ನಿಮ್ಮ ಅಣ್ಣ ಗಾಡಿನ ಮಳಿ ಬೇರೆ ಹತ್ತಿತ್ತು. ನನಗೆ ಹೆದರಿಗಾಲಿ ಕತ್ಬಿಟ್ಟಿತ್ತು. ಆ ದೈತ್ಯ ನಂಗೆ ಹೊಡೆಯೋದು ನೋಡಿ ಏನೋ ಮಾಡ್ತಾರಪ್ಪ ಇವ. ನಮಗೂ ಗೊತ್ತಿಲ್ಲ ಮಳಿ ಆದತ್ತೆ ಅಲ್ಲಿ ಅಂತೆಲ್ಲ ಇಳಿಬಾರ್ದಂತ. ಒಂದು 4-5 ಹೆಂಗೆ ಜಂಪ್ ಬಂದು ಎಲ್ಲ ಹತ್ತಿಬಿಟ್ಟಿತ್ತು ಕಾಲಿಗೆ ಕೈಗೆ. ಅಲ್ಲ ಈಗ ಅಲ್ಲಿ ನಾವು ಎ ಸಿ ರೂಮ್ನಾಗ ಇಳ್ಕೊಂಡಿದ್ದಲ್ಲ ಉಳಿದೆಲ್ಲ ಚಲೋ ಅದ. ಟಾಯ್ಲೆಟ್ ಅದ ಒಂದು ಸರಿ ಇಲ್ಲ ಊರಿಗೆ ಪಾಪ ಕ್ಲೀನಕ್ನಂತವ್ರಿಗೆ ಕಟ್ಟಿ ಹತ್ತಿ ತಗೊಂಡು ಮತ್ತೆ ಇಳಿಯೋದು, ಆಮೇಲೆ ಇಳಿಬೇಕಾದ್ರೆ ಏನು ಹಿಡ್ಕೊಳಿಕ್ಕಿಲ್ಲ, ಕೈ ಊರೇ ಇಳ್ಲಕ್ಕೆ ಅಲ್ಲೇ ತಪ್ಪಿಸಿದೆ. ಅದು ನಾವು ಚೆಕ್ ಮಾಡಿ ತಗೋಬೇಕು. ರೂಮ ಸಿಗದೆ ಇರೋ ಎಲ್ಲಿ ಚೆಕ್ ಮಾಡ್ಬೇಕು ಕೊಟ್ಟಿ ಅಲ್ಲ ಅದು ಕರೆಕ್ಟ್ ಆಯ್ತು ನೋಡಿ. ಅಲ್ಲ ಆ್ಯಕ್ಚುಲಿ ಲಿಫ್ಟ್ ಮಾಡ್ಯಾರ ಅವರು ಅಂಥದ್ದು ಮಾಡಿದಾಗ ನೋಡಿ ಮಾಡೋದು ಚಲೋ. ಏಜ್ ಆದವ್ರು ಬಂದ್ರೆ ನೀ ಹಂಗಂತಿಲ್ಲ. ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಂತಂದ್ರೆ ಈಗ ಸಮುದ್ರನು ವಿದ್ಯಾವಾರಿಧಿ ಅದನ್ನು ಸುದಕ್ಕೆ ಆಲ್ಟ್ರೇಷನ್ ಮಾಡ್ಲಿಕ್ಕದಾರಲ್ಲ, ಹಂಗೆ ಮಾಡೋದಕ್ಕೆ ಅದು ಹಂಗೆ ಆಗೋದು. ಚೂರ ಅವಾಗ ಎಷ್ಟು ಬೇಕು ಅಷ್ಟಷ್ಟು ಅವ್ರು ಆಲ್ಟರ್ ಮಾಡ್ತಾರಲ್ಲ, ಅದಕ್ಕೆ ಹಂಗೆ ಆಗ್ತದೆ. ಅದು ಹಿಂಗೆ ಒಂದು ಪ್ರಾಪರ್ ಪ್ಲಾನ್ಲೆ ಕಟ್ಟೋದಿಲ್ಲ ಅವರು ಯಾವಾಗೂ. ಉಡುಪಿ ಅವ್ರದ ನೋಡಿದಿಲ್ಲ ಮಂತ್ರಾಲಯದಾಗ ಮತ್ತೊಂದು ಸ್ಟೋರಿ ಕಟ್ಲಿಕ್ಕಿದ್ರು ಎಲ್ಲ ರ್ಯಾಡ್ ನೋಡಪ್ಪ ಇವು ಅಷ್ಟು ಇದ್ರ ವಿಳ್ಯದಲ್ಲಿ ಇದು ಕಾಣಿಸ್ತದೆ. ಇಲ್ಲಿದ ಹೋಗ್ತದೆ ಕಾಣ್ತದೆ ಬೆಳೆಯಲ್ಲಿ. ಏನ್ ಮೆಣಸಿನ ಕಾಳಿಂದ ಮೆಣಸು ಇವೇನ್ ಧೂಳಾಗ್ಯಾವಲ್ಲ. ಸಾಮಾನು ಫೋಟೋ ತಕ್ಕೋತಾನ ಕೇಳೋಣ. ಚಹಾ ಅಲ್ಲ ಕಾಫಿ. ಚಹಾ ಬೆಳೆಯೋದು ಕೇರಳ.
next right. ಇದು ಈಗ ಹತ್ರ ಆಗ್ತದೆ ಸಕಲೇಶ್ಪುರ. ಗೊತ್ತಿಲ್ಲ ಯಾಕೇನದ ಅಲ್ಲಿ ಅಲ್ಲ ಕೇಳಿದೆ ಅಂದ್ರೆ ಅಲ್ಲೂ ಕಾಫಿ ಬೆಳೀತಾರಲ್ಲ ಗಿರೀಶ ಅಲ್ಲಿ ಸಕಲೇಶ್ಪುರದ ಹತ್ರ ಮೂಡಿಗೆರಿನ ಏನೋ ಯಾವುದೋ ಊರಾಗಿದ್ದಾರೆ. ಇವನು ಯಾವ ಬೆಂಗಳೂರಿನಿಂದ ತೀರ ಬಂದ ಇಲ್ಲಿ ಓಡಿಸ್ಲಿಕ್ಕೆ. ಇವ ಎದುರಿಗೆ ನಾವು ಬೆಂಗಳೂರಿನವ್ ನಾವು ಗೂಗಲ್ ಮ್ಯಾಪ್ ಹಾಕಿ ಹೋದ್ರು ಇಲ್ಲ ಅವ ಹಿಂದೆ ಇದ್ದ. ಅಡಿಯೋ ಗೂಗಲ್ ಮ್ಯಾಪ್ ನಂಬಿ ಬರೋರು ಅಂದ್ರೆ ನಾವು ಬೆಂಗಳೂರಿನವರು ಇಂಥವು. ಇದೇನು ಶಾರ್ಟ್ ರೋಡ್ ಅಂತ ಹೇಳಿ ಇದನ್ನ ತೋರಿಸ್ತಾರೆ. ಬಿಟ್ಟು ನೋಡಿಲ್ಲಿ ಇದನ್ನ ಬಿಟ್ಟು ಬೇರೆ ರೂಟ್ ಏನದಲ್ಲ ಅದು ಹಿಂಗ ಅದ ಆಯ್ತಲ್ಲ. ಯಾವುದು ಇದ್ರೊಳಗೆ ಡಿಸೆಂಟ್ ರೂಟ್ ಇದ್ರೆ ನಾ ಮಾಮಾಗ ಹೇಳಿಬಿಡ್ತಿದ್ದೆ. ಮಾಮ ಒಂದು ಅವರೆಲ್ಲ ಬಸ್ ಗಿಸ್ದಿಂದ ಬರೋರು ಉದ್ದದ್ದು ಇದ್ರೊಳಗೆ ಬಂದು ತಗೊಂಡು ಬರೀ ಹೈವೇ ಮೇಲೆ ಅಡ್ಡಾಡೋದು ಒಂದ್ ನಮೂನಿ ಮಜಾ ಇರ್ತದ. ಹಿಂಗ್ ಕಾಡ್ನಾಗ ಹಿಂಗ. ಅಡ್ಡಾಡೋದ್ರದ್ದು ಒಂದು. ಇದು ಒಂದು ಚಾಲೆಂಜ್ ಅದ. ಆದ್ರೆ ಹಿಂಗೆ ಹೇಳ್ತೇನೆ ಇಂದಲ್ಲೆಲ್ಲ ಬಂದಲ್ಲಿ ಈ ಕೆಸರಿನಾಗ ಸಿಕ್ಕ ಹಾಕೊಂಡ್ಬಿಟ್ಟು ಆಮೇಲೆ ಮತ್ತೆ ಗ್ರಾಮಸ್ಥರು ಯಾರು ಎದುರಿಗಿಂದ ಬಂದು ಸಿಗ್ಲಿಲ್ಲ. ಅವಾಗ ಒಂದ್ ಇಡೀ ದಿವ್ಸ ಹೌದು ನೀ ಅವ್ರ ಮರು ದಿವ್ಸ ಎದ್ದು ಬರೋ ತನಕನೂ ನೀ ಇಲ್ಲೇ ಇರ್ಬೇಕು ಆಯ್ತಲ್ಲ. ಕಾರ್ನಾಗಾದ್ರೆ ಸೇಫ್. ಏನ ಕಾರ್ನಾಗಾದ್ರೆ ವಿಂಡೋ ಹಾಕೊಂಡು ಎಲ್ಲ ಇದನ್ನ ಮಾಡ್ಕೊಂಡು ಹೆಂಗೋ ಕೂಡ್ಬೋದು ಕಾಡು ಪ್ರಾಣಿಗಳನ್ನ ಇದನ್ನ ಮಾಡ್ಕೊಂಡು. ಅದ ನೀನ್ ಟೂ ವೀಲರ್ ತಗೊಂಬಂದ್ರ ನಿಮ್ದು ಹೆಣ ಏನ್ ಮಾಡ್ತಿ. ಅಲ್ಲಿ ನಲ್ಲ ಮಲ್ಲ ಫಾರೆಸ್ಟ್ನಾಗ ಕರಡಿ ಬಂದಿತ್ತಲ್ಲ ಹೌದಣ್ಣ. ನಮ್ಮ ಚಿಕ್ಕ ಬಾಜುಗ. ನಲ್ಲಮಲ್ಲ ಫಾರೆಸ್ಟ್ ಅಲ್ಲದ ಕಾಣ್ತದ ಅದು. ನಾವು ಇದಕ್ಕ ಹೋಗಲ್ಲ ಅದು. ಹೋಗಲ್ಲ ಅದು ನಲ್ಲಮಲ್ಲದೊಳಗೆ ಬರ್ತದಿಲ್ಲ ಗೊತ್ತಿಲ್ಲ ಮಾತ್ರ. ಏ ಬರ್ತದ ನಲ್ಲ ಮಲ್ಲ ಫಾರೆಸ್ಟ್ ಒಳಗೆ ಬರ್ತದ. ಆಕ್ಚುಲಿ ನಲ್ಲ ಮಲ್ಲ ಫಾರೆಸ್ಟ್ ಅಲ್ಲ, ಅದು ನಲ್ಲ ಮಲೈ ಅಂತಂದ. ಅಂತ ಇದ್ರೊಳಗೆ ಈ ಕಡೆ ಹೊಂಟಿದಾರಲ್ವ ಅಂತ ಕಾಡು ದಟ್ಟ ಅರಣ್ಯ ಅಂತಂದ್ರು ಇವ್ರು ಮನಿ ಮಾಡ್ಕೊಂಡಿದ್ದಾರಲ್ಲ ಮನೆ ಅವ್ರಿಗೆ ಹೇಳ್ಬೇಕು ಇಲ್ಲಿ ನೋಡ್ರಿ ಮನಿ ಹೆಂಗ್ ಮಾಡ್ಯಾರ. ನಾವ ಇಲ್ಲೇ ತೆಗೆದು ಇದ್ರೊಳಗೆ ಕಾಣ್ತದೆ. ಈಗೇನೋ 4 ಮನೆ ಆಗ್ಯಾವ ಮನೆ ಸುತ್ತ ಕಡಿದು ಒಂದು ಯೂಸ್ ಮಾಡಿದಾರೆ ಅಡ್ಡಿಲ್ಲ. ಅವು ಅಲ್ಲೇ ಫುಡ್ ಹಿಡಿದು ಇದು ಆಗ್ಯಾವ. ಅಂದರೆ ಯಾರಿಗೆ ಯಾವ್ದು ಸರ್ಪ್ಲಸ್ ಇರ್ತದ ಅದ್ರ ಮಹತ್ವ ಇರಂಗಿಲ್ಲ.
ಹೇಳ್ತೀನಿ ನಡು ನಾನು ಅಣ್ಣ ಹೋದವಾಗ ಸುಬ್ರಹ್ಮಣ್ಯದ ರೋಡು ಹಿಂಗೆ ಇಲ್ಲ ಈಗ ಚಲೋ ಮಾಡಿರ್ಬೇಕಲ್ಲ ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ಡಬಲ್ ಲೈನ್ ಇಲ್ಲಿದ್ರು ಬ್ರಾಡ್ ಅದು ಅದು ಆ ಕಡೆಯಿಂದ ಎಲ್ಲಿಂದ ಬರ್ತದೆ ನೋಡ್ತೀವಿ ಇದು